ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರದಿಂದಲೇ ವೈದ್ಯಕೀಯ ಕಾಲೇಜು ಆಗಬೇಕನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ 106 ದಿನಗಳಿಂದ ಏನು ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಆ ಸತ್ಯಾಗ್ರಹ ಇವತ್ತು ಸುಖಾಂತ್ಯ ಕಂಡಿದೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇದು ಕೇವಲ ಬಿಜಾಪುರ ಜಿಲ್ಲೆಯ ಹೋರಾಟ ಮಾತ್ರವಾಗಿರದೆ ಇದು ಸಮಗ್ರ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ವಿರುದ್ಧದ ಒಂದು ಹೋರಾಟ ಆಗಿತ್ತು. ಹೀಗಾಗಿ ಏನು ರಾಜ್ಯ ಸರ್ಕಾರ ಇದನ್ನ ಹೋರಾಟಕ್ಕೆ ಮಣಿದು ಏನು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ PPPಯನ್ನು ಹಿಂತೆಗೆದುಕೊಂಡು ಎಲ್ಲ ಕಡೆಗಳಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕಂತ ಏನು ನಿರ್ಣಯ ತಗೊಂಡಿದೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಹಾಗೇನೆ ಈ ಏನು ನಮ್ಮ ಹೋರಾಟಕ್ಕೆ ಇಡೀ ಜಿಲ್ಲೆಯ ಜನ ಬೆನ್ನೆಲುಬಾಗಿ ನಿಂತು ನಮಗೆ ತಕ್ಕ ಮಟ್ಟಿಗೆ ಹೆಚ್ಚಿನ ಪ್ರಭಾವವನ್ನು ಬೀರಿ ನಮ್ಮ ಜೊತೆಯಲ್ಲಿ ಏನು ನಿಂತು ಹಲವಾರು 100 ಸಂಘಟನೆಗಳು ಎಲ್ಲ ಕಾರ್ಮಿಕ ಪರ, ಕನ್ನಡ ಪರ, ದಲಿತ ಪರ, ಮಹಿಳಾ ಪರ, ರೈತ ಪರ ಎಲ್ಲ ಸಂಘಟನೆಗಳು ಕೂಡ ನಮ್ಮ ಹೋರಾಟವನ್ನು ಬೆಂಬಲಿಸಿ ಇದಕ್ಕೆ ಯಶಸ್ಸನ್ನು ತಂದು ಕೊಟ್ಟಿದ್ದಾರೆ. ಹಾಗಾಗಿ ಈ ಯಶಸ್ಸು ಇಡೀ ಜಿಲ್ಲೆಯ ಜನತೆಗೆ ಸಂದುತ್ತದೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೋರಾಟದ ಮುಂದಿನ ಏನು ಹೆಜ್ಜೆಗಳೇನು ಯಾವ ರೀತಿ ಇದು ಮಾಡ್ತೀರಿ? ಈಗ ಜಯ ಅಂತೂ ಸಿಕ್ಕಿದೆ, ಕಾನೂನಾತ್ಮಕವಾಗಿ ಮತ್ತು ಬಜೆಟ್ ಮಂಡನೆ ಏನಾಗಿದೆ ಅಂದರೆ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂಥ ಏನು ಹಿಂದಿನ ಸರ್ಕಾರದ ನಿರ್ಣಯಗಳನ್ನೆಲ್ಲ ಹಿಂತೆಗೆದುಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪನೆ ಮಾಡುವಂಥ ಒಂದು ಇಲ್ಲಿ ಘೋಷಣೆಯನ್ನು ಮಾಡಿ ಹೋಗಿದ್ದಾರೆ ಬಿಜಾಪುರದಲ್ಲಿ. ಹಾಗಾಗಿ ನಾವು ಈ ಬಜೆಟ್ವರೆಗೆ ಏನು ಮಾರ್ಚ್ ತಿಂಗಳಲ್ಲಿ ಮೊದಲ ಅಥವಾ 2ನೇ ವಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏನು ಬಜೆಟನ್ನು ಮಂಡಿಸ್ತಾ ಇದ್ದಾರೆ, ಆ ಬಜೆಟ್ನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಆರಂಭ ಆಗ್ತವೆ ಅನ್ನುವಂಥ ಮಾತನ್ನು ನಾವು ನಂಬಿದ್ದೇವೆ. ಅವರ ಮಾತಿನ ಮೇಲೆ ನಾವು ವಿಶ್ವಾಸವನ್ನು ಇಟ್ಟಿದ್ದೇವೆ. ಹಾಗಾಗಿ ನಾವು ಏನು ಬಜೆಟ್ ಮಂಡಿಸುವವರೆಗೆ ನಾವು ಕಾಯ್ತೇವೆ. ಅದರಲ್ಲಿ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಘೋಷಣೆ ಆಗದೇ ಇದ್ದರೆ ನಾವು ಮುಂದಿನ ತೀರ್ಮಾನವನ್ನು ನಮ್ಮ ಕಮಿಟಿಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೇವೆ. ನಿನ್ನೆ ಮಾನ್ಯ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರು ನಾವು ಜೈಲಿನಲ್ಲಿದ್ದೀವಿ, ನಮ್ಮನ್ನು ಭೇಟಿ ಮಾಡಿ ಅವರು ಸಾಂತ್ವನ ಹೇಳಿದರು. ಸುಮಾರು 45 ನಿಮಿಷಗಳವರೆಗೆ ಅವರು ನಮ್ಮ ಜೊತೆ ಕುಳಿತು ಸುದೀರ್ಘವಾಗಿ ಈ ವಿಷಯವಾಗಿ ಚರ್ಚೆಯನ್ನು ಮಾಡಿದರು. ಅವರು ಈ ಬಜೆಟ್ನಲ್ಲಿ ಮುಂಬರುವ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡಿಸೇ ತೀರ್ತೀನಿ ಅನ್ನುವಂಥ ಭರವಸೆಯನ್ನು ಹೇಳಿದ್ದಾರೆ. ಜೊತೆಗೆ ಅವರು MB ಪಾಟೀಲ್ರು ಕೂಡ ನಾನು MB ಪಾಟೀಲ್ ಸೇರಿ ಈ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ನಾವು ಅವರ ಮಾತಿನ ಮೇಲೆ ಭರವಸೆಯನ್ನು ಇಟ್ಟಿದ್ದೇವೆ, ವಿಶ್ವಾಸವನ್ನು ಇಟ್ಟಿದ್ದೇವೆ. ಬಜೆಟ್ ಬರೋ ತನಕ ನಮ್ಮ ಹೋರಾಟವನ್ನು ನಾವು ಇಲ್ಲಿ ತನಕ ಏನು ಮಾಡಬೇಕನ್ನೋದು ಮುಂದೆ ತೀರ್ಮಾನ ಮಾಡ್ತೀವಿ. ನಮಗೆಲ್ಲ ಶುಭಾಶಯವನ್ನು ಹೇರಿ ತಾವೆಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದೀರಿ. ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಕ್ಕಾಗಿ ನಾನು ಯಾರ ಮೇಲೆ ಕೈ ಎತ್ತಿಂದ ಸ್ವಾಮೀಜಿ ಅಲ್ಲ, ಎಲ್ಲರನ್ನೂ ಕೈ ಮುಗಿದು ಅವ್ರನ್ನ ಬರಮಾಡ್ಕೊಂತ ಸ್ವಾಮೀಜಿ. ಆದರೆ ಏನಾಯಿತು ಅಂದ್ರೆ ಅವತ್ತೇ ಅವ್ರು ಬಂದಂಥವ್ರು ಭಿನ್ನ ಡ್ರೆಸ್ಸಿನ ಮೇಲೆ ಬಂದಿದ್ದರು. ಭಿನ್ನ ಡ್ರೆಸ್ಸಿನ ಮೇಲೆ ಬಂದಾಗ ಹಿಂದೆ ಈ ಒಂದು 5-6 ಮಂದಿ ತಾಯಂದಿರಿದ್ರು, ಅವ್ರ ಮೇಲೆ ದೂಡಬೇಕಂತ ಅವ್ರು ಭಾಳ ಪ್ರಯತ್ನ ಮಾಡಿದರು. ಆ ತಾಯಂದಿರ ಮೇಲೆ ನಾ ಬಿದ್ದೆ ಅಂತಂದ್ರೆ ಮುಂದೆ ನನಗೆ ಅಪವಾದ ಬರ್ತೈತೆ ಅಂತ ಹೇಳ್ಕೊಂಡು ಆ ಭಿನ್ನ ಡ್ರೆಸ್ಸಿನ ಮೇಲೆ ಇದ್ದಂತಹ ಯಾರು ನನಗೆ ಗೊತ್ತಾಗಿಲ್ಲ. ಅವ್ರು PSI ಅಂತ ಗೊತ್ತಿಲ್ಲ, ಅವ SP ಅಂತ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ನನಗೆ. ಆದ್ರೆ ನಾ ಏನು ಮಾಡಿ ಸ್ವಲ್ಪ ಕೈ ಎತ್ತಿರ್ಬೋದು. ಆ ಕೈ ಎತ್ತಿದ್ದಕ್ಕಾಗಿ ಇಡೀ ಕರ್ನಾಟಕ ಅಲ್ಲ ಇಡೀ ಜಗತ್ತಿನ ತುಂಬ ಪ್ರಚಾರ ಆಗಿ ಹೋಗ್ತಿದ್ದು. ನಿಮ್ಮ ಮಾಧ್ಯಮದವ್ರು ಇಡೀ ಜಗತ್ತಿನ ಪ್ರಚಾರ ಆಯಿತು. ನಾನು ಒಂದು ಮೆಡಿಕಲ್ ಕಾಲೇಜ್ ಸಂಕಲ್ಪ ಮಾಡಿದ್ವಿ, 11 ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗೋದು. ಅದು ನಾವು ಯಾಕೆ ಹೇಳ್ತೇವೆ ಅಂತಂದ್ರೆ ನೀವು ಮಾಧ್ಯಮದವ್ರು ಏನು ಮಾಡಿದ್ರಿ ಅಂತ ಭಾಳ ಪ್ರಚಾರ ಮಾಡಿದ್ರಿ. ಈಗ ಬಿಜಾಪುರ ಗೌರವ ಉಳಿಸಿದ್ರಿ. ನೀವು ಉಳಿಸಿದ್ದಕ್ಕಾಗಿ ಮಾಧ್ಯಮದವರಿಗೂ ಪತ್ರಿಕೆ ಅವರಿಗೂ ಎಲ್ಲ ಸಂಘಟಕರಿಗೂ ಒಳ್ಳೇದಾಗಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. 6 ದಿನಗಳಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ವಿವಿಧ ಸಂಘಟನೆಗಳು 106 ಸಂಘಟನೆಗಳೆಲ್ಲರೂ ಈ ಒಂದು ವಿಜಯಪುರ ಜಿಲ್ಲೆ ಹಿಂದುಳಿದ ಜಿಲ್ಲೆ, ಬಡ ದೀನ ದಲಿತರ ಜಿಲ್ಲೆ, ಒಂದು ಜಿಲ್ಲೆಯ ಶ್ರೇಯೋಭಿವೃದ್ಧಿಗಾಗಿ
ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ವಿಶೇಷವಾದ 150 ಎಕರೆ ಸರ್ಕಾರಿ ಜಮೀನಿರುವುದರಿಂದ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವುದು ಬಹಳ ಉತ್ತಮ ಅಂತ ಎಲ್ಲರ ಆಶಯದಂತೆ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಒಂದು ವೇದಿಕೆಯನ್ನು ಮಾಡಿಕೊಂಡು ಮುಖ್ಯಮಂತ್ರಿಗಳು ಆಲಮಟ್ಟಿಗೆ ಬಂದಾಗೆ ನಾವು ಮುಂಚಿತವಾಗಿ ಮನವಿಯನ್ನು ಕೊಟ್ಟಿದ್ದೀವಿ. ಅದು ಸುಮಾರು 106 ದಿನಗಳವರೆಗೆ ಆದರೂ ಸರ್ಕಾರ ಕಣ್ಣು ತೆರೆದಿರಲಿಲ್ಲ. ಆವತ್ತು ಹೊಸ ವರ್ಷದ ಕೊಡುಗೆ ನಮಗೆ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳ ಜೊತೆ 6ನೇ ಗ್ಯಾರಂಟಿ ಹೋರಾಟಗಾರರನ್ನು ಬಂಧಿಸಿ ಜೈಲಿಗಟ್ಟಿದರು. ಅದು ಸರ್ಕಾರದ 6ನೇ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ವಿಶೇಷ. ಈ ಒಂದು ಬಿಲ್ ವಿಜಯಪುರ ಜಿಲ್ಲೆಯ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಯ ಆಶೀರ್ವಾದದಿಂದ, ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಜನರ ಆಶೀರ್ವಾದದಿಂದ, 106 ಸಂಘಟನೆಗಳ ಎಲ್ಲರ ಬೆಂಬಲದೊಂದಿಗೆ ಏನು ನಮಗೆ ಮೆಡಿಕಲ್ ಕಾಲೇಜನ್ನು ಘೋಷಣೆ ಆಗುವುದರ ಜೊತೆಗೆ ಸರ್ಕಾರಿ ಸಂಪೂರ್ಣ ದವಾಖಾನೆಯನ್ನು, ಆಸ್ಪತ್ರೆಗಳನ್ನು PPP ಮಾದರಿ ಸಂಪೂರ್ಣವಾಗಿ ಕೈ ಬಿಡುತ್ತೇವೆ ಎಂಬುದು ಅತ್ಯಂತ ಸಂತೋಷದ ಸಂಗತಿ. ಎಲ್ಲ ವಿಜಯಪುರ ಜಿಲ್ಲೆಯ ಆಶೀರ್ವಾದದಿಂದ, ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರು ಆತ್ಮೀಯರ ಆಶೀರ್ವಾದದಿಂದ ನಮ್ಮ ಯಶಸ್ಸಾಗಿತ್ತಂತ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಸಿದ್ದರಾಮ್ ಶ್ರೀ ಹಳ್ಳೂರ್, ಸಾಮಾಜಿಕ ಏನಾದ್ರೆ ಗಿರೀಶ್
ಅನಿಲ್ ಸರ್ ಎಲ್ಲಾರ ಅನಿಲ್ ಸರ್ ಸರ್ ಸಂಜು ಸರ್ ನೀವು ಇದು 5 ಮಂದಿ ತೋರಿ ಅನಿಲ್ ಹೊಸ್ಮನ್ ಸರ್ ಇವ್ರು ತೋರಿ ಸರ್ 1 ಮಿನಿಟ್ ಲೋಗೋ एक प्रजावणी एक ही फोटो ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ ಮೇಡಮ್ ಅವರ ಫೋಟೋ ತೆಗಿತೀರಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟಗಾರರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋರಾಟಗಾರರಿಗೆ ವೈದ್ಯಕೀಯ ಹೋರಾಟಗಾರರಿಗೆ ಸಂಘದ ಮುಖಂಡರಾಗಿರುವಂತಹ ಅರವಿಂದ್ ಕುಲಕರ್ಣಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಬಸವ ಮಹಾಸ್ವಾಮಿಗಳು ನಮಗೆ ಬಹಳ ಒಂದು ಖುಷಿ ವಿಚಾರ. ನಾವು ಜೈಲಿಗೆ ಹೋಗಿದ್ದೇವತ್ತೆ ಅನ್ಸಿಲ್ಲ ನಮಗ. ಅಲ್ಲಿ ಒಳಗಡೆ ಹೋದ್ರೆ ನಮ್ಗೆ ಹೆಂಗಂತಂದ್ರೆ ಒಂದು ತರ ನಮಗ ಆಶ್ರಯ ತಾಣ ಆಗಿತ್ತಲ್ಲಿ. ನಮಗೊಂಥರ ಗುರುಕುಲ ಆಗಿತ್ತು. ಗುರುಕುಲ ಅಲ್ಲಿ ನಾವು ಏನ್ ಮಾಡಿದೇವೆ ಅಂದ್ರೆ 14 ದಿನಗಳವರೆಗೆ ಪ್ರವಚನ ನಮ್ಮ ಸಂಗನ ಬಸವ ಮಹಾಸ್ವಾಮೀಜರು ಮತ್ತು ನಾವು ಕೂಡಿ ಇಡೀ ಜೈಲಿನಲ್ಲಿ ಇರ್ತಕ್ಕಂಥ ಎಲ್ಲ 550 ಕೈದಿಗಳಿಗೆ 13 ದಿನಗಳವರೆಗೆ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ತಿಳಿಸಿಕೊಟ್ಟಿದ್ದೇವೆ. ಇದು ನಮ್ಮ ಐತಿಹಾಸಿಕ ಹೋರಾಟ. ಮತ್ತೆ ಇಡೀ ವಿಜಯಪುರ ಜಿಲ್ಲೆಯ ಒಂದು ಕೀರ್ತಿ ಪತಾಕಿ ಇಡೀ ದೇಶಾದ್ಯಂತ ಹರಡಿದೆ. ಇವತ್ತಿನ ದಿವಸ ನಾವು ಮಾಡಿರ್ತಕ್ಕಂಥ ಹೋರಾಟ ಕೇವಲ ವಿಜಯಪುರ ಜಿಲ್ಲೆ ಅಷ್ಟೇ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲ, ಇಡೀ ರಾಜ್ಯದ 9 ಜಿಲ್ಲೆಗಳಲ್ಲಿ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಸರ್ಕಾರ ಮಾಡಿದೆ. ಇದು ಕೇವಲ ನಮ್ಮ 6 ಜನರ ಜೈಲಿಗೆ ಹೋಗಲು ಸಲಾದಂತದ್ದಲ್ಲ, ಇಡೀ ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕರ ಒಂದು ಜಯ. ವೈದ್ಯಕೀಯ ಹೋರಾಟ
ಭಗವಾನ್ ರೆಡ್ಡಿ ಅವ್ರು ಕೊಡ್ರಿ. ಭಗವಾನ್ ರೆಡ್ಡಿ ಸರ್ ಮಾತಾಡ್ರಿ.